ಕಾಂಗ್ರೆಸ್ನವರು ಎಂದೂ ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ, ಕರ್ನಾಟಕದ ಬಗ್ಗೆ ಅವರಿಗೆ ಒಳ್ಳೆಯ ಅಭಿಪ್ರಾಯನೇ ಇಲ್ಲ. ಯಾಕಂದ್ರೆ ಮೊಟ್ಟ ಮೊದಲಿಗೆ ಇವರು 16 ಬಣ ಆಗ್ಯಾವ ಬಿಜೆಪಿ ಕರ್ನಾಟಕ ರಾಜ್ಯ. ಇಲ್ಲಿ ಏನು ಮಾಡಿದ್ರು ಸಾರ್ಥಕತೆ ಇಲ್ಲ ಅನ್ನೋ ದೃಷ್ಟಿಕೋನ. ಈಗ 16 ಆಗ್ಯಾವ. ಮೊನ್ನೆ 2 ದಿವಸ ಮೊನ್ನೆ ಸುಧಾಕರ ಅವರೆಲ್ಲರೂ ಸೇರಿ ಒಂದು 16 ಆಗ್ಯಾವ. ಹೇಳ್ತೀನಿ, ಟೈಮ್ ಸಿಕ್ಕಂದ್ರೆ ಎಲ್ಲರ ಹೆಸರು ಹೇಳ್ತೀನಿ. ಈಗ 16 8 ಹೋಗಿ 16 ಆಗ್ಯಾವ. 16 ಬಣಗಳಾಗಿ ಅವರು ತಮ್ಮ ಬಣದ ಬಗ್ಗೆ ಚರ್ಚೆ ನಡೆದಿದ್ದೇ ವಿನ ರಾಜ್ಯಕ್ಕೆ ಏನಾದರೂ ಒಳ್ಳೆ ಯೋಜನೆ ತರಬೇಕು, ಬಜೆಟ್ ಘೋಷಣೆ ಐತೆ, ಒಂದು ಯೋಜನೆ ತರಬೇಕಂತ ರಾಜ್ಯಾಧ್ಯಕ್ಷರಾಗಲಿ, ಈ ರಾಷ್ಟ್ರದ ನಾಯಕರಾಗಲಿ ಮತ್ತು ಬಿಜೆಪಿ ನಾಯಕರು ಯಾವುದು ತಲೆ ಕೆಡಿಸ್ಕೊಳ್ಳೋಕೆ ಅವ್ರಿಗೆ ಇಷ್ಟ ಇಲ್ಲ. ಮತ್ತೆ ಇನ್ನೂ ಒಂದು, ನಮಗ್ ಕೊಡಬೇಕಾಗಿದ್ದ GST ಕೊಟ್ಟಿಲ್ಲ ಅವರು. ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾಗಿದ್ದ GST ಕೊಡ್ರಿ ಅಂತ ನಾವು ಪ್ರತಿಭಟನೆ ಮಾಡಿದ್ವಿ. ನಮ್ಮ ದುಡ್ಡು ನಮಗ್ ಕೊಟ್ಟಿಲ್ಲ. ಇನ್ನು ಕರ್ನಾಟಕಕ್ಕೆ ಏನ್ ನಿರೀಕ್ಷೆ ಇಟ್ಕೊಂತೀರಿ? ನೀರಾವರಿ ಯೋಜನೆಗೆ 5,300 ಕೋಟಿ ಭದ್ರಾ ರಾಷ್ಟ್ರೀಯ ಯೋಜನೆ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು. ಇಲ್ಲಿ ಕೊಟ್ರು? ಕೊಡುವಂತ ಅವರಿಗೆ ಮನೋಭಾವ ಇಲ್ಲ. ಕರ್ನಾಟಕ ಅಂದ್ರೆ ಅವ್ರಿಗೆ ಒಂಥರ ಸಿಟ್ಟು ಗೊತ್ತಿಲ್ಲ, ಅವ್ರ ನಮ್ಮ ಮ್ಯಾಗ ಏನು ವೈಷಮ್ಯ ಏನೋ ಗೊತ್ತಿಲ್ಲ. ಹಿಂಗಾಗಿ ಈ ಪ್ರಹ್ಲಾದ್ ಜೋಶಿ ಅವರು, ಈ MP ಗಳು ಹೋಗಿ ಏನು ಕರ್ನಾಟಕದ ಪರ ಏನು ಕೆಲಸ ಮಾಡಕ್ಕೆ ಇವ್ರಿಗೆ ಇಷ್ಟ ಇಲ್ಲ. ಹಿಂಗಾಗಿ ಅವ್ರಿಗೆ ಮೊದಲು ಕರ್ನಾಟಕದ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯನೇ ಇಲ್ಲ.